ಈ ಪಾಕ ವಿಧಾನವನ್ನು ನೀವು ಒಮ್ಮೆ ಟ್ರೈ ಮಾಡಿ. ಯಾವತ್ತೂ ನೀವು ಕಲ್ಲಂಗಡಿ ಹಣ್ಣಿನ ಸಿಪ್ಪೆಯನ್ನು ಎಸೆಯುವುದಿಲ್ಲ. ಬೇರೆ ಬೇರೆ ಥರದ ಅಡುಗೆಗಳನ್ನು ಟ್ರೈ ಮಾಡ್ತೀರಾ. ತಡ ಮಾಡದೆ ವಿಡಿಯೋ ಸ್ಟಾರ್ಟ್ ಮಾಡ್ಕೊಳ್ಳೋಣ. ನಮಸ್ತೆ ಎಲ್ಲರಿಗೂ. ಎಲ್ಲರನ್ನು ಸುಸೀಸ್ ಕಿಚನ್ಗೆ ಸ್ವಾಗತ ಮಾಡಿಕೊಂಡು ಇವತ್ತು ಅದ್ಭುತವಾದ ಅಡುಗೆ ಮಾಡ್ತಾ ಇದ್ದೀನಿ. ಬನ್ನಿ ಹೇಗೆ ಮಾಡೋದು ನೋಡೋಣ. ನಾನು ಮಾಡುವ ಅಡುಗೆಗಳು ನಿಮಗೆ ಇಷ್ಟ ಆಗ್ತಿದ್ರೆ ದಯಮಾಡಿ ಲೈಕ್ ಮಾಡಿಕೊಂಡು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಹೆಚ್ಚು ಹೆಚ್ಚು ಶೇರ್ ಮಾಡೋದನ್ನು ಮರಿಬೇಡಿ. ಹಾಗೆ ಲೈಕ್ ಮಾಡಿಕೊಂಡು ವಿಡಿಯೋ ವಾಚ್ ಮಾಡಿ. ಇವತ್ತು ನಾವು ಕಸದಿಂದ ರಸ ಮಾಡ್ಕೊಳ್ಳೋಣ. ಇದೇನು ಅಂತ ನಿಮಗೆ ನೋಡುವಾಗನೇ ಗೊತ್ತಾಗಿರ್ಬೋದು. ಇದು ಕಲ್ಲಂಗಡಿ ಹಣ್ಣಿನ ಸಿಪ್ಪೆ ಹೆರೆದು ಇಟ್ಕೊಂಡಂಥ ಬಿಳಿ ಭಾಗ. ರೆಡ್ ಕಲರ್ ಎಲ್ಲ ಚೆನ್ನಾಗಿ ತೆಗೆದುಬಿಡಬೇಕು ಒಂದು ಸ್ಪೂನ್ ಸಹಾಯದಿಂದ. ಈ ರೀತಿಯಲ್ಲಿ ಎಲ್ಲವನ್ನು ನೀಟಾಗಿ ಸಿಪ್ಪೆ ಹೆರೆದು ಇಟ್ಕೊಂಡು ಇದನ್ನು ಇವಾಗ ತುರ್ಕೊಳ್ಳೋಣ. ಒಂದು ಒಳ್ಳೆ ರೆಸಿಪಿಯನ್ನು ಮಾಡ್ಕೊಳ್ಬೋದು. ತುಂಬ ಜನರು ಕಲ್ಲಂಗಡಿ ಹಣ್ಣು ತರೋದು ತಿಂದು ಈ ಬಿಳಿ ಭಾಗನೆಲ್ಲ ಎಸ್ದು ಬಿಡ್ತಾರೆ. ಈ ಒಂದು ವಿಡಿಯೋ ನೋಡಿ ನೀವು ಖಂಡಿತವಾಗ್ಲೂ ಟ್ರೈ ಮಾಡ್ತೀರಾ. ಅಷ್ಟೊಂದು ಅದ್ಭುತವಾದ ಒಂದು ಸ್ವೀಟನ್ನು ರೆಡಿ ಮಾಡ್ತೀನಿ ನಾನು. ಅದನ್ನು ನಿಮ್ಮೊಂದಿಗೆ ಶೇರ್ ಮಾಡ್ತೀನಿ. ನಾನಿಲ್ಲಿ ಸಾಧಾರಣ ಒಂದು 1 kg ಈ ಬಿಳಿ ಭಾಗನ ಇಟ್ಕೊಂಡಿದ್ದೀನಿ. ಇದನ್ನು ನೀಟಾಗಿ ತುರಿಯೋಣ. ತುರಿಯುವಾಗ ಈ ದೊಡ್ಡ ಹಲ್ಲಲ್ಲಿ ಕೂಡ ತುರ್ಕೊಳ್ಬೋದು. ತುರಿಯುವ ಮೊದಲು ಒಂದು ಪಾತ್ರೆಯಲ್ಲಿ ನೀರು ಕೂಡ ಬಿಸಿಗೆ ಇಟ್ಕೊಂಡಿರಬೇಕು. ತುಂಬ ಥರದ ಅಡುಗೆಗಳನ್ನು ಮಾಡ್ಬೋದು ಈ ಕಲ್ಲಂಗಡಿ ಹಣ್ಣು ಸಿಪ್ಪೆಯಿಂದ. ಟೂಟಿ ಫ್ರೂಟಿ ಕೂಡ ಇದರಲ್ಲೇ ಮಾಡಿಕೊಳ್ಳುವಂಥದ್ದು ತುಂಬಾ ಚೆನ್ನಾಗಾಗುತ್ತೆ. ಹಾಗೂ ಪಲ್ಯ, ಸಾಂಬಾರು ಮಾಡ್ಬೋದು, ಚಟ್ನಿ ಮಾಡ್ಬೋದು, ಇನ್ನಿತರ ಹಲ್ವ ಕೂಡ ಇದನ್ನು ಮಾಡಿಕೊಳ್ಬೋದು. ತುಂಬಾ ಚೆನ್ನಾಗಾಗುತ್ತೆ. ಎಲ್ಲವನ್ನು ಸೇಮ್ ಒಂದು ವಿಧಾನದಲ್ಲಿ ತುರ್ಕೊಳ್ಳೋಣ. ಈ ರೀತಿಯಲ್ಲಿ ಎಲ್ಲ ಕಲ್ಲಂಗಡಿ ಹಣ್ಣು ಸಿಪ್ಪೆನ ಈ ರೀತಿ ತುರಿದಿಟ್ಕೊಂಡಿದ್ದಾಗಿದೆ. ಇವಾಗ ನೀರು ಬಿಸಿಗೆ ಇಟ್ಕೊಂಡಿದ್ದೀನಿ. ಅದನ್ನು ಹಾಕಿ ಬೇಯಿಸ್ಕೊಳ್ಳೋಣ. ನೀರು ಬಿಸಿಯಾಗಿದೆ. ಇವಾಗ ಸೇರಿಸ್ಕೊಳ್ಳೋಣ. ಚೆನ್ನಾಗಿ ಬೇಯಿಸ್ಕೊಳ್ಬೇಕು. ಚೆನ್ನಾಗಿ ಮಿಕ್ಸ್ ಮಾಡ್ಕೊತ ಬೇಯಿಸ್ಕೊಳ್ಬೇಕು. ಒಂದು 1/4 ಚಮಚದಷ್ಟು ಕಲ್ಲುಪ್ಪನ್ನು ಸೇರಿಸ್ಕೊಳ್ಳೋಣ. ಈ ಹದದಲ್ಲಿ ಚೆನ್ನಾಗಿ ಬೆಂದಿರಬೇಕು. ನೋಡಿ, ಈ ರೀತಿಯಲ್ಲಿ ನೀರು ಚೆನ್ನಾಗಿ ಸೋಸ್ಕೊಳ್ಬೇಕೀಗ. ಕಲ್ಲಂಗಡಿ ಹಣ್ಣಿನ ತುರಿ ಮಾತ್ರ ಸಪ್ರೇಟ್ ಮಾಡಿಕೊಂಡು ನೀರು ಬೇರೆ ಮಾಡಿಕೊಳ್ಬೇಕು. ಮತ್ತು ಇದನ್ನು ಸಕ್ಕರೆ ಕ್ಯಾರಮಲ್ ಮಾಡಿಕೊಂಡು ಅದರಲ್ಲಿ ಬೇಯಿಸ್ಕೊಳ್ಳುವಂಥದ್ದು. ನೀರು ಸ್ವಲ್ಪನೂ ಇರಬಾರ್ದು. ಚೆನ್ನಾಗಿ ಹಿಂಡಿ ತಗೊಳ್ಬೇಕು. ಇವಾಗ ಒಂದು ತೂತ ಇರುವ ಪಾತ್ರೆ ಇಟ್ಕೊಂಡು ನೀರನ್ನೆಲ್ಲ ಬೇರೆ ಮಾಡ್ಕೊಳ್ಳೋಣ. ಚೆನ್ನಾಗಿ ಈ ರೀತಿಯಲ್ಲಿ ನೀರು ಹಿಂಡಿ ತಗೊಳ್ಬೇಕು. ಇವಾಗ ಸಕ್ಕರೆ ಕ್ಯಾರಮಲನ್ನು ಮಾಡ್ಕೊಳ್ಳೋಣ. ಒಂದು ಪಾತ್ರೆ ಬಿಸಿಗೆ ಇಟ್ಕೊಂಡಿದ್ದೀನಿ. ಕಲ್ಲಂಗಡಿ ಹಣ್ಣು ತುರಿ 1.5 ಕಪ್ ಇದ್ದರೆ ಯಾವುದೇ ಕಪ್ ಅಥವಾ ಬೌಲ್ ಅಳತೆ ತಗೊಳ್ಳಿ. ಒಂದು 3/4 ಕಪ್ಪಷ್ಟು ಸಕ್ಕರೆ ಹಾಕೊಳ್ಳೋಣ. ನೀರೆಂತ ಹಾಕೊಳ್ಳುವಾಗೆ ಇಲ್ಲ. ಹಾಗೆಯೇ ಕ್ಯಾರಮಲ್ ಮಾಡ್ಕೊಳ್ಬೇಕು. ತುಂಬಾ ಚೆನ್ನಾಗಾಗುತ್ತೆ. ಕೆಲವೊಂದು ತಿಂಡಿ ಅಥವಾ ಅಡುಗೆಗಳಿಗೆ ಸಕ್ಕರೆ ಬಳಸಿದ್ರೇ ಅದು ಸರಿ ಹೊಂದೋದು. ಕೆಲವರು ಕೇಳ್ತಾರೆ ಬೆಲ್ಲ ಹಾಕಿ ಮಾಡಿ ಮೇಡಮ್ ಅಂತ. ಬೆಲ್ಲ ಹಾಕಿ ಮಾಡೋದಾದರೆ ಎಲ್ಲ ಪದಾರ್ಥಕ್ಕೆ ಮಾಡೋಕ್ಕಾಗಲ್ಲ. ಇವಾಗ ಈ ಥರ ಕ್ಯಾರಮಲ್ ಎಲ್ಲ ಮಾಡಬೇಕಂದ್ರೂ ಬೆಲ್ಲದಿಂದ ಆಗಲ್ಲ. ಸೊ ಹಾಗಾಗಿ ಸಕ್ಕರೆ ಬಳಸಿ ಮಾಡ್ತೀವಿ. ನೋಡಿ, ಈ ಹದದಲ್ಲಿ ಸಕ್ಕರೆ ಕರಗ್ತಾ ಇದೆ. ಚೆಂದ ಮಿಕ್ಸ್ ಮಾಡ್ತಾ
ಕ್ಯಾರಮಲ್ ರೆಡಿ ಮಾಡ್ಕೊಳ್ಳೋಣ. ಕಲರ್ ಚೇಂಜ್ ಆಗುತ್ತೆ. ಸ್ವಲ್ಪ ಮಧ್ಯಮ ಉರಿ ಮಾಡಿಕೊಂಡು ಕ್ಯಾರಮಲನ್ನು ರೆಡಿ ಮಾಡಿಕೊಳ್ಬೇಕು. ಈ ಹದದಲ್ಲಿ ಸಕ್ಕರೆ ಕರಗುತ್ತಾ ಕಲರ್ ಚೇಂಜ್ ಆಗುತ್ತೆ. ಚೆಂದ ಮಿಕ್ಸ್ ಮಾಡಿಕೊಂಡು ಕರಗಿಸ್ತಾ ಇರಬೇಕು. ನಮ್ಮ ಸಕ್ಕರೆ ನೋಡಿ ಕರಗ್ತಾ ಜೇನುತುಪ್ಪದ ಕಲರಿನ ಅದಕ್ಕೆ ಬರಬೇಕು. ಇವಾಗ ಉರಿ ಕಡಿಮೆ ಮಾಡಿಕೊಂಡು ನಾವು ರೆಡಿ ಮಾಡಿ ಇಟ್ಕೊಂಡಿದ್ವಲ್ಲ, ನೀರು ಸೋರಿಸ್ಕೊಂಡು ಅದನ್ನು ಸೇರಿಸ್ಕೊಳ್ಳೋಣ. ಕೈ ಬಿಡದೆ ತಿರುಗಿಸ್ಕೊಳ್ಬೇಕು. ಉಂಡೆ ಕಟ್ಟುವ ಹದಕ್ಕೆ ತಿರುಗಿಸ್ಕೊಂಡ್ರೆ ಆಯಿತು. ಎರಡು ಚಮಚದಷ್ಟು ಹುರಿದ ರವೆನ ಸೇರಿಸ್ಕೊಳ್ಳೋಣ. ರವೆ ಹಾಕುವ ವಿಡಿಯೋ ಕಟ್ಟಾಗಿದೆ. ಚೆನ್ನಾಗಿ ತುಪ್ಪದಲ್ಲಿ ಹುರಿದಿಟ್ಕೊಂಡಿರಬೇಕು. ಒಂದು 2 ಚಮಚ, ಅಂದರೆ ನೀವು ಕಲ್ಲಂಗಡಿ ಹಣ್ಣಿನ ತುರಿ ಎಷ್ಟು ತೊಗೊತೀರಾ ಅದರ ಮೇಲೆ. ಜಾಸ್ತಿ ತೊಗೊಳ್ಳೋದಾದರೆ ಒಂದು 3 ರಿಂದ 4 ಚಮಚ ಸೇರಿಸ್ಕೊಳ್ಬೋದು. ಚೆಂದ ಮಿಕ್ಸ್ ಮಾಡ್ಕೊಳ್ಳೋಣ. ಸಾಕಿದು ಈ ಹದದಲ್ಲಿ ರೆಡಿ ಆದರೆ ಸಾಕು. ತಣ್ಣಗಾದ್ಮೇಲೆ ಉಂಡೆ ಕಟ್ಕೊಳ್ಳೋಣ. ತಣ್ಣಗಾಗಿದೆ ನಮ್ಮ ಸ್ವೀಟ್. ಎಷ್ಟು ದಪ್ಪ ಉಂಡೆ ಬೇಕೋ ಅಷ್ಟು ದಪ್ಪ ತಗೊಂಡು ಉಂಡೆ ಕಟ್ಕೊಳ್ಳೋಣ. ಈ ರೀತಿಯಲ್ಲಿ ನೋಡಿ. ಸೂಪರ್ ಆದ ಕಲ್ಲಂಗಡಿ ಹಣ್ಣಿನ ಸಿಪ್ಪೆಯಿಂದ ಮಾಡಿರುವಂಥ ಸ್ವೀಟ್ ಈ ರೀತಿಯಲ್ಲಿ ರೆಡಿಯಾಗಿದೆ. ಯಾರು ಸಿಪ್ಪೆನ ಕೂಡ ಎಸೆಯಕ್ಕೆ ಹೋಗಬೇಡಿ. ತುಂಬಾ ಒಳ್ಳೆ ಅಡುಗೆಗಳನ್ನು ಮಾಡ್ಕೊಳ್ಬೋದು. ಸ್ವಲ್ಪ ಪೇಷನ್ಸ್ ಇರಬೇಕಷ್ಟೇ. ನೀವು ಮಾಡ್ಕೊಳ್ಳುವಾಗ ಸ್ವಲ್ಪ ತುರಿನ ಜಾಸ್ತಿನೇ ತಗೊಳ್ಳಿ. ಈ ರೀತಿಯಲ್ಲಿ ತುಂಬಾ ಸೂಪರಾದ ಕಲ್ಲಂಗಡಿ ಹಣ್ಣು ಸಿಪ್ಪೆಯಿಂದ ಮಾಡಿರುವಂಥ ಸ್ವೀಟ್ ಈ ರೀತಿಯಲ್ಲಿ ರೆಡಿಯಾಗಿದೆ. ತಪ್ಪದೆ ಒಂದ್ಸಲ ಟ್ರೈ ಮಾಡಿ. ಇವಾಗ ಕಲ್ಲಂಗಡಿ ಹಣ್ಣಿನ ಸೀಸನ್ ಅಲ್ವಾ, ಹಾಗಾಗಿ ತುಂಬ ಥರದ ಅಡುಗೆಗಳನ್ನು ಮಾಡ್ಕೊಳ್ಬೋದು. ನಾನು ಈಗಾಗಲೇ ನನ್ನ ಚಾನಲಲ್ಲಿ ಅಪ್ಲೋಡ್ ಮಾಡಿದ್ದೀನಿ, ನೀವು ಒಮ್ಮೆ ಹೋಗಿ ಚೆಕ್ ಮಾಡ್ಬೋದು. ಹಾಗೆ ನಾನು ಮಾಡುವ ಅಡುಗೆಗಳು ನಿಮಗೆ ಇಷ್ಟ ಆಗ್ತಿದ್ರೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಹೆಚ್ಚು ಶೇರ್ ಮಾಡೋದನ್ನು ಮರಿಬೇಡಿ. ಹಾಗೆ ಲೈಕ್ ಮಾಡಿಕೊಂಡು ವಿಡಿಯೋ ವಾಚ್ ಮಾಡಿ. ಮುಂದೆ ಅದ್ಭುತವಾದ ಹೊಸ ಥರದ ಅಡುಗೆಯೊಂದಿಗೆ ನಿಮ್ಮನ್ನು ಭೇಟಿ ಮಾಡ್ತೀನಿ. ಅಲ್ಲಿವರೆಗೂ ತುಂಬ ಹೃದಯದ ಧನ್ಯವಾದಗಳು.